ದ್ವೇಷಿನಿ ನಾನು. ಮತ್ತು ಬಿತ್ತಿರುವ ವಿನಾಶದ ಬೀಜ ಎಂತಹ ವೃಕ್ಷವಾಗಿ ಬೆಳೆಯುವುದೆಂದರೆ ಅದನ್ನು ಕಿತ್ತರೂ ಕೂಡ ಬೆಳೆಯುವುದು. ಮತ್ತು ಇವರು ಒಟ್ಟಾಗಿಯೂ ಈ ಸಂಕಟದ ಎದುರು ನಿಲ್ಲಲಾಗುವುದಿಲ್ಲ. ಹಸ್ತದ ಬೆರಳುಗಳ ಹಾಗೆ ಬೇರೆ ಬೇರೆಯಾಗುತ್ತಾರೆ ಮತ್ತು ಹಗುರವಾದ ಭಾರವನ್ನು ಎತ್ತಲೂ ಅಸಮರ್ಥರಾಗುತ್ತಾರೆ. ಆ ಕ್ಷಣದಲ್ಲಿ ನಾನು ಇವರ ಮೇಲೆ ನನ್ನ ಮುಂದಿನ ಪ್ರಹಾರ ಮಾಡುತ್ತೇನೆ. ಇವತ್ ರಾತ್ರಿ ನಾವಿಲ್ಲಿಂದ ಹೊರಡ್ತಾ ಇದೀವಿ ಯಶೋದೆ. ಇವತ್ ರಾತ್ರಿನೇ ಕೃಷ್ಣನ್ನ ತಯಾರು ಮಾಡು, ಜೊತೆಗೆ ನೀನು ಕೂಡ. ವನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ನಾನು ಇದುವರೆಗೂ ಒಬ್ಬ ಅಸುರನನ್ನು ದೇವತೆಗಳ ಕೈಯಿಂದ ಸಾಯಲು ಬಿಡಲಿಲ್ಲ. ಆದರೆ ಸಂಪೂರ್ಣ ಸೃಷ್ಟಿಯನ್ನೇ ಸಾವಿನಿಂದ ಕಾಪಾಡುವ ಈ ಶುಕ್ರಾಚಾರ್ಯ ಅವರನ್ನು ಕಾಪಾಡಿಕೊಳ್ಳಲಾಗಲಿಲ್ಲ. ಅವರನ್ನು ನಾನು ಅತ್ಯಂತ ಪ್ರೀತಿ ಮಾಡುತ್ತಿದ್ದೆ. ಅವರಿಗೆ ನಾನು ಎಲ್ಲರಿಗಿಂತ ಅಧಿಕ ಗೌರವ ಕೊಡುತ್ತಿದ್ದೆ. ಅವರಿಲ್ಲದೆ ಈ ಶುಕ್ರಾಚಾರ್ಯ ತನ್ನ ಜೀವನದ ಕಲ್ಪನೆಯನ್ನೇ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರನ್ನೇ ಕಾಪಾಡದೆ ಹೋದೆ ಕಂಸ. ಯಾರವನು? ನನ್ನ ಮಾತೆಯವಳು. ನನ್ನ ಮಾತೆ. ಯಾಕಂದ್ರೆ ಯಾರಿಗಾದ್ರೂ ಕೂಡ ತನ್ನ ಮಾತೃಭೂಮಿಯನ್ನ ಬಿಟ್ಟು ಜೀವನ ಮಾಡೋದು ಬಹಳ ಕಷ್ಟವಾದದ್ದು. ಅಮ್ಮ, ಇದು ಕಷ್ಟ ಆದ್ರಿ ಮತ್ ನಾವ್ಯಾಕ್ ಬಿಟ್ಟು ಹೋಗ್ತಿದೀವಿ ಈ ಮಾತೃಭೂಮಿನ? ನನ್ಗಂತೂ ಎಲ್ರದ್ದು ಬಹಳ ನೆನ್ಪಾಗತ್ತಮ್ಮ. ಯಾಕಂದ್ರೆ ನನ್ ಮೇಲೆ ಅವ್ರಿಗೆ ಅಧಿಕಾರ ಎಷ್ಟಿದೆ ಅಂದ್ರೆ ನಿಮ್ಗೂ ಮತ್ತೆ ಅಪ್ಪಂಗಿರೋ ಅಷ್ಟು. ನನಗೆ ಅರ್ಥ ಆಗತ್ತೆ, ಆದ್ರೆ ಇನ್ನಿಲ್ಲಿರೋದು ಕಷ್ಟನೇ. ನಾನಿಲ್ಲಿ ಇರೋಕ್ ಹೇಳ್ತಿಲ್ಲ ಅಮ್ಮ, ಎಲ್ರನ್ನೂ ಜೊತೆಗ್ ಬರೋಕ್ ಹೇಳ್ತಿದೀನಿ ಅಷ್ಟೇ. ನನ್ಗೆ ಇಷ್ಟ ಆಗಲ್ಲ ನಾನು ಒಬ್ನೇ ಹೋಗೋಕಿ. ನೋಡು ಕಂದ, ಎಲ್ರೂ ಜೊತೆಗ್ ಬರ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಾವು ಖಂಡಿತ ಹೋಗ್ತಿದೀವಿ. ಯಾಕಂದ್ರೆ ನಿನ್ನ ಅಪ್ಪನ ನಿರ್ಧಾರ ಬದ್ಲಾಗಲ್ಲ. ಈ ಮಾತನ್ನ ಅರ್ಥ ಮಾಡ್ಕೋ ಕಂದ, ಮತ್ತೆ ಮಾನಸಿಕವಾಗಿ ನಿನ್ನ ಗಟ್ಟಿ ಮಾಡ್ಕೋ. ಹಾ ಅಮ್ಮ, ಗೋಕುಲನ್ ಬಿಟ್ಟೋಗೋ ಸಮಯ ಬಂದಾಗಿದೆ. ಬೃಂದಾವನ ನಮಗೋಸ್ಕರ ಕಾಯ್ತಾ ಇದೆ. ಪ್ರಭು, ಕೃಷ್ಣನ ಒಂದು ಅತ್ಯಂತ ದೊಡ್ಡ ವಿಶೇಷತೆ ಇದೆ, ಮತ್ತು ಅದು ಎಲ್ಲರ ಜೊತೆಗೊಂದಾಗಿ ನಡೆಯುವುದು. ಆದರೆ ರಾಧಾ ಮತ್ತು ಮಾಣಿಕ್ಯನ ಜಗಳದ ನಂತರ ನನಗೆ ಈ ವಿಷಯಕ್ಕೆ ಶಂಕೆ ಇದೆ. ಜನರು ಅವನ ಈ ಯಾತ್ರೆಯಲ್ಲಿ ಅವನ ಜೊತೆ ಇರುವರೋ, ಅವನ ಮಾತು ಕೇಳುವರೋ ಇಲ್ಲವೋ ಎಂದು. ಪ್ರಾಯಶಃ ಮೊದಲಿನ ಶಾಂತಿ ಒಗ್ಗಟ್ಟು ಈಗ ಇರದೇನೋ ಪ್ರಭು? ನಿನ್ನ ಶಂಕೆ ನಿರಾಧಾರವಾದದ್ದಲ್ಲ ದೇವಿ. ಮಾಣಿಕ್ಯ ಮತ್ತು ರಾಧೆಯ ಜಗಳದ ಕಾರಣ ಸಮಸ್ಯೆ ಜಟಿಲವಾಗಿದ್ದಂತೂ ನಿಜ. ಆದರೆ ಇಂತಹ ಸಮಸ್ಯೆಗಳ ಪರಿಹಾರದಲ್ಲೇ ಆನಂದವೂ ಇದೆ ದೇವಿ. ಈಗ ನೋಡಬೇಕಾದದ್ದು ಕೃಷ್ಣನು ಈ ಸಮಸ್ಯೆಗೆ ಯಾವ ಉತ್ತರ ಹುಡುಕುತ್ತಾನೆಂದು, ಮತ್ತು ಸ್ವತಃ ಹುಡುಕುವನೋ ಇಲ್ಲ ಮತ್ಯಾರದ್ದೋ ಸಹಾಯ ಪಡೆವನೋ ಎಂದು. ರಾಧೆ ಕೇಳಿಲ್ಲಿ. ಅಪ್ಪ, ನೀವೇ ಹೇಳ್ಬಿಡಿ, ಅವನು ಇಲ್ಲಿಂದ ಹೋಗ್ಬಿಡ್ಲಿ. ನನಗೆ ಅವನ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ, ಮತ್ತೆ ಅವನ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಆದ್ರೆ ಇದನ್ನಾದ್ರೂ ಹೇಳೋ, ಅಲ್ಲಿಂದ ಸಿಟ್ಟಿಂದ ಯಾಕೆ ಬಂದಿದ್ದು? ಅಯ್ಯೋ ರಾಧೆ. ಕೃಷ್ಣ, ನೀನ್ ಈಗ್ಲೇ ಅವಳ ಹತ್ರ ಹೋಗೋದ್ ಬೇಡ. ನೋಡಿದ್ಯಲ್ಲ, ಅವಳು ಸಿಟ್ಟಾಗಿದ್ದಾಳೆ, ನೊಂದ್ಕೊಂಡಿದ್ದಾಳೆ. ಅವಳು ನಿನ್ನ ಹತ್ರ ಮಾತು ಆಡೋದಿಲ್ಲ. ಈಗ ನಾನು ಅವಳನ್ನ ಮಾತಾಡ್ಸಕ್ ಹೋಗ್ತಿದ್ರಿ, ಅವಳು ನನ್ನ ಯಾವಾಗ್ಲೂ ನೋಡಕ್ಕಾಗಲ್ಲ, ಯಾವತ್ತೂ ಮಾತಾಡ್ಸಕ್ಕೂ ಆಗಲ್ಲ. ನಾವಿಬ್ರು ಎಷ್ಟೊಂದ್ ದೂರ ಇರ್ತೀವಿ ಅಂದ್ರೆ ಬೇಕಂದ್ರೂ ಒಬ್ರನ್ನೊಬ್ರು ನೋಡಕ್ಕಾಗಲ್ಲ. ಕೋಪ ಬೇಡ ರಾಧೆ, ಕೋಪ ಬೇಡ. ನನ್ ಯೋಜನೆ, ನನ್ ಭಾವನೆಗಳನ್ನೆಲ್ಲ ಅರ್ಥ ಮಾಡ್ಕೋ. ನೀನೇ ಅರ್ಥ ಮಾಡ್ಕೊಳ್ತಿದ್ರೆ ಮತ್ಯಾರು ಅರ್ಥ ಮಾಡ್ಕೋತಾರೆ?
ಗೊಲ್ಲ ಕೊಳಲೂದದ್ದನ್ ಯಾಕೆ ನಿಲ್ಲಿಸ್ತಾ? ಕೃಷ್ಣ ನುಡಿಸ್ತಿರು, ಕೃಷ್ಣ ನುಡ್ಸು. ಮೊದ್ಲೇ ತುಂಟ ಆಗಿದ್ದೆ, ಈಗ ನಟ ಆಗ್ತ್ಯಾ? ನಾನಾಗೆ ನಿನ್ನ ಹತ್ರ ಮಾತಾಡಕ್ಕೇನ್ ಬಂದಿಲ್ಲ, ಈಗ ನೀನೇ ಮಾತಾಡ್ಸಕ್ ಬಂದಿರೋದು. ಅವಳ ನಗಿಸಲವ ಲೀಲೆಯ ಗೈದ ಕಳೆಯಲಿಲ್ಲ ಬಾಲಿಕೆಯ ಬೆಣ್ಣೆ ತೆಗೆದ್ಮೇಲೆ ಅರ್ಧ ನೀನೇ ತಿನ್ಕೊಂಡು ಹೋಗ್ತೀಯಾ? ಬೇಡ, ಯಾಕಂದ್ರೆ ಹೂವು ಬಾಡೋಗುತ್ತೆ, ಜೇನು ಹಾರೋಗುತ್ತೆ. ನಾಳೆ ಸೂರ್ಯೋದಯಕ್ಕೂ ಮೊದಲು ನಾವು ಇಲ್ಲಿಂದ ಹೊರಡೋಣ. ಎಷ್ಟು ನಿಷ್ಠುರ ಆಗಿದ್ದೀರಾ ನೀವು. ಕಂದ ಏನೋ ಹೇಳ್ಬೇಕು ಅಂದಿದ್ದಾನೆ, ಆದ್ರೆ ಅವನ್ ಮಾತನ್ನ ಕೇಳಿಸ್ಕೊಳ್ದೆ ನೀವ್ ನಿಮ್ ಆದೇಶ ಹೇಳ್ತಿದ್ದೀರಾ ಅವನಿಗೆ. ಅಳ್ಬೇಡ ಮಗಳೇ, ಅಳ್ಬೇಡ. ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ಕೃಷ್ಣನ ಹತ್ರ, ಕೃಷ್ಣನ ಮಾತಾಡ್ಸೋಕೆ. ಮತ್ತೆ ಅಳ್ತಾ ಅಳ್ತಾ ಯಾರಿಗೂ ವಿದಾಯ ಹೇಳೋದಿಲ್ಲ, ನಮ್ಮೋರ್ಗಂತೂ ಹೇಳಲೇಬಾರ್ದು. ರಾಧೆ, ಜೊತೆಗೆ ಬೃಂದಾವನಕ್ಕೆ ಹೋಗ್ಬೇಕಿತ್ತು, ಆದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅಪ್ಪ ಆಣೆ ಮಾಡೋದ್ರಿಂದ ಹೇಗ್ ಕಟ್ಟಾಕಿದ್ದಾರೆ ಅಂದ್ರೆ ಆ ಮಾತನ್ನ ಮುರಿಯೋದು ಅಸಂಭವನೇ. ಎಲ್ ಕೈತೋದೆ ಗೊಲ್ಲ? ಯೋಚಿಸ್ತಿದೀನಿ, ನಾನಲ್ಲಿ ನಿನ್ನನ್ನ ಬಿಟ್ಟು ಗೋಕುಲ ಚಂದ್ರನ ಬಿಟ್ಟು ಹೇಗಿರೋಕ್ಕಾಗುತ್ತೆ ರಾಧೆ? ಅದ್ಯಾರ ಮಾವನ್ ಮನ್ಸಲ್ಲಿ ಈ ವಿಚಾರ ಹಾಕಿದ್ರು? ಅವ್ರು ಒಳ್ಳೇದ್ ಮಾಡ್ಲಿಲ್ಲ ಕೃಷ್ಣ. ಅವ್ರು ಬೇಕು ಅಂತ ಇದನ್ ಮಾಡಿದ್ದಿದ್ರೆ ಈ ವಿಚಾರನ ಎಲ್ಲನ್ ಮನ್ಸಲ್ಲೂ ಅವ್ರಿದನ್ನ ಯಾಕೆ ಬಿಟ್ಟಿಲ್ಲ? ಹಾಗ್ ಮಾಡಿದಿದ್ರೆ ಕೊನೆ ಪಕ್ಷ ನಾವಿಬ್ರು ಒಬ್ರಿನೊಬ್ರು ದೂರ ಆಗಿರ್ಲಿಲ್ಲ ಕೃಷ್ಣ. ಈಗ ರಾಧೆ ಹೇಳಿದ್ದು ಖಂಡಿತವಾಗ್ಲೂ ಸರಿಯಾಗಿತ್ತು. ಎಲ್ರ ಮನ್ಸಿನ ವಿಚಾರ ಒಂದೇ ತರ ಬದಲಾಗ್ಬಿಟ್ರಿ ನಮ್ಮನ್ ಯಾರು ಬೇರೆ ಮಾಡಕ್ಕಾಗಲ್ಲ. ನನ್ನ ಅತೀತವಾದ ಅಧ್ಯಾಯವನ್ನು ಓದಬೇಕು ಕಂಸ. ದೈತ್ಯಗುರು, ಬಹಳ ಹಿಂದಿನದ್ದು. ನಾನು ಆಗ ಅಸುರರಿಗೆ ಗುರುವಾಗಿದ್ದೆ ಮತ್ತು ಅಸುರರ ಗುರುವಾಗಿದ್ದ ಕಾರಣ ಅವರ ಪರಾಜಯ ಸ್ವೀಕಾರವಿರಲಿಲ್ಲ. ನನ್ನ ಶಿಷ್ಯರನ್ನು ಪರಾಜಯದಿಂದ ಕಾಪಾಡಲು ನಾನು ಮಹಾದೇವನ ತಪಸ್ಸು ಪ್ರಾರಂಭ ಮಾಡಿದೆ. ನನ್ನಾಸೆ ಪರಾಜಯವು ನನ್ನ ಶಿಷ್ಯರಿಂದ ಪರಾಜಿತವಾಗಿ ಓಡಿ ಹೋಗಬೇಕೆಂದು. ಆದರೆ ಆಗ ಯಾರೋ ದೇವತೆಗಳಿಗೆ ಸೂಚನೆ ಕೊಟ್ಟರು. ನಾನು ತಪಸ್ಸಿನಲ್ಲಿ ತೊಡಗಿದ್ದೆನು. ಆಗ ಅವರು ಹೀಗೆ ಯೋಚಿಸಿ ಆಕ್ರಮಣ ಮಾಡಿದರು. ಈಗ ಯಾರೂ ಬರುವುದಿಲ್ಲ ಅಸುರರನ್ನು ರಕ್ಷಣೆ ಮಾಡಲು. ಆದರೆ ಅವರಿಗೆ ತಿಳಿದಿರಲಿಲ್ಲ, ನನ್ನ ಅನುಪಸ್ಥಿತಿಯಲ್ಲೂ ಯಾರೋ ಒಬ್ಬ ಶಕ್ತಿಶಾಲಿ ಇದ್ದಾನೆ. ಅವರ ಈ ದುಸ್ಸಾಹಸಕ್ಕೆ ಪರಿಣಾಮಕಾರಿ ಉತ್ತರ ಕೊಡುತ್ತಾನೆಂದು. ಈಗ ಈ ದೇವತೆಗಳಿಂದ ನಿಮ್ಮನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ
ಇವರ ರಕ್ಷಣೆಗೆ ಇವರ ತಾಯಿ ಇದ್ದಾಳೆ. ದೇವಿ, ನಮ್ಮ ಶತ್ರುತ್ವ ನಿಮ್ಮೊಂದಿಗಿಲ್ಲ, ಈ ಅಸುರರೊಂದಿಗಿದೆ. ಈ ಅಸುರರನ್ನು ನಮಗೆ ಬಿಟ್ಟುಕೊಡಿ, ಆಗಲೇ ಧರ್ಮಕ್ಕೆ ಹಾನಿಯಾಗದಂತೆ ನಾವು ಧರ್ಮವನ್ನು ರಕ್ಷಿಸಬಹುದು. ನೀವು ಯಾರನ್ನು ದೇವಿ ಎಂದು ಕರೆಯುತ್ತಿರುವಿರೋ ಅವಳು ಒಬ್ಬ ಮಹಾನ್ ಜ್ಞಾನಿ ಗುರು ಶುಕ್ರಾಚಾರ್ಯರ ಮಾತೆ ಮತ್ತು ಈ ಅಸುರರ ಗುರು ಮಾತೆ. ಇದು ನನ್ನ ಆಜ್ಞೆಯಾಗಿದೆ. ನೀವು ಈಗಲೇ ಇಲ್ಲಿಂದ ಹೊರಟು ಹೋಗಿ. ಈ ಅಸುರರ ಅಂತ್ಯ ಮಾಡದೆ ನಾವು ಇಲ್ಲಿಂದ ಮರಳುವುದಿಲ್ಲ. ಸ್ವಇಚ್ಛೆಯಿಂದ ಇವರನ್ನು ನಮಗೆ ಒಪ್ಪಿಸಿಬಿಡಿ, ಅನ್ಯಥಾ ಇಲ್ಲಿಗೆ ನನ್ನ ಪುತ್ರ ಮರಳಿ ಬರುವ ಮೊದಲೇ ಯಾರಾದರೂ ಈ ಆಶ್ರಮದೊಳಗೆ ಪ್ರವೇಶಿಸುವ ದುಸ್ಸಾಹಸ ಮಾಡಿದರೆ ನೆನಪಿರಲಿ, ಅವರನ್ನು ನನ್ನ ತಪಸ್ಸಿನಿಂದ ಸಂಚಿತವಾದ ಶಕ್ತಿಯಿಂದ ದಹಿಸಿ ಭಸ್ಮ ಮಾಡುತ್ತೇನೆ. ಹಾಗಿದ್ದಳು ನನ್ನ ಮಾತೆ. ಹಾಗಾದರೆ ನೀವು ನನ್ನ ವಿರುದ್ಧ ನನ್ನನ್ನು ತಡೆಯಲು ಅಸ್ತ್ರ ಹಿಡಿಯಬೇಕು. ನೀವೊಬ್ಬ ಸ್ತ್ರೀ, ಅಸ್ತ್ರಹೀನರು. ಪ್ರಾರಂಭ ನೀವೇ ಮಾಡಿ, ಅಸ್ತ್ರ ಹಿಡಿಯಿರಿ. ನನ್ನ ವಚನದ ಪಾಲನೆಗಾಗಿ ಖಂಡಿತ ಅಸ್ತ್ರ ಹಿಡಿಯುತ್ತೇನೆ. ನೆನಪುಗಳು ವ್ಯರ್ಥ ಅಥವಾ ಅನಾವಶ್ಯಕ ಅಲ್ಲ, ಅವು ನೆನಪುಗಳಲ್ವಾ? ಅದನ್ನ ಯಾವಾಗ್ಲೂ ಜೋಪಾನವಾಗಿಟ್ಕೋಬೇಕು. ಅಮ್ಮ, ನೆನ್ಪಿಲ್ಲ ಹೃದಯದಲ್ಲಿರತ್ತೆ, ಅವು ಯಾವತ್ತೂ ನಾಶ ಆಗೋದಿಲ್ಲ. ಆದ್ರೆ ಇವೆಲ್ಲ ನಾಶ ಆಗ್ಬಿಡತ್ತೆ. ಕೃಷ್ಣ ನಿಜ ಹೇಳ್ತಿದ್ದಾನೆ ಯಶೋದೆ. ಅಲ್ಲದೆ ಈ ಎಲ್ಲಾ ಬಟ್ಟೆನೂ ನಾವು ತಗೊಂಡು ಹೋಗಕ್ಕಾಗಲ್ಲ. ನೀನ್ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು, ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ. ಅದು ಅಲ್ಲದೆ ಇಷ್ಟೊಂದು ಗಂಟುಗಳನ್ನ ತಗೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಹಾ, ನೀವ್ ಹೇಳಿದ್ ಸತ್ಯನೇ. ಅಮ್ಮ, ನಾನು ಈಗ್ಲೇ ಬರ್ತೀನಿ ಇರು. ಕಂದ, ಕೃಷ್ಣ ಎಲ್ಲಿಗೆ ಹೋಗ್ತಾ ಇದ್ಯಾ? ನಾವು ಹೊರಡ್ಬೇಕು. ಬರ್ತೀನಿ ಇರಿ ಅಪ್ಪ, ಏನೋ ಮರ್ತಿದ್ದೀನಿ. ಕೊಡು. ಇವರೇ ಹೊರಟೋದ್ರೆ ನಾವೆಲ್ಲ ಇನ್ಮೇಲೆ ಹೇಗ್ ಜೀವನ ನಡೆಸೋದು? ನಾವು ಎಲ್ಲೇ ಇದ್ರೂ ಎಲ್ರೂ ಒಗ್ಗಟ್ಟಾಗಿರೋಣ. ಇಲ್ಲ ಇಲ್ಲ ಇಲ್ಲ, ಇದು ಮೂರ್ಖತನದ ನಿರ್ಧಾರ. ನೀನ್ ಬಾಯ್ ಮುಚ್ಚು, ನಿಮ್ಮಮ್ಮ ಹೇಳ್ತಿರೋದೇ ಸರಿ ಇದೆ. ನಾವೆಲ್ಲರೂ ಸೇರಿ ಒಟ್ಟಿಗೆ ಇರ್ತೀವಿ, ಏನಂತೀರಾ? ಹೌದು ಹೌದು, ನಾವೆಲ್ಲ ಒಟ್ಟಿಗೆ ಇರೋಣ, ನಾವೆಲ್ಲ ಒಟ್ಟಿಗೆ ಬಾಳೋಣ. ಹೌದು ಹೌದು ಹೌದು, ನಾವೆಲ್ಲ ಒಟ್ಟಿಗೆ ಇರೋಣ, ಒಟ್ಟಿಗೆ ಬಾಳೋಣ. ಹೌದು ಹೌದು, ನಾವೆಲ್ಲ ಒಟ್ಟಿಗೆ ಇರೋಣ. ಎಲ್ಲರೂ ಸುಮ್ನಿರಿ. ನೀವೆಲ್ಲ ಹೇಳ್ತಿರೋ ಹಾಗೆ ನಾವೆಲ್ಲರೂ ಒಟ್ಟಿಗೆ ಹೊರಡೋಣ. ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ಆತ್ಮವಿಶ್ವಾಸದ ಛಾಯೆ ನೋಡುತ್ತಿದ್ದೇನೆ ನಿನ್ನ ಮುಖಮಂಡಲದಲ್ಲಿ. ನನಗೆ ನಿನ್ನ ಗುರುವಾಗಲು ಸ್ವೀಕಾರವಿದೆ. ನಿಮಗೆ ಕೋಟಿ ಕೋಟಿ ಪ್ರಣಾಮ ದೈತ್ಯ ಗುರು. ಆದರೆ ನನ್ನದೊಂದು ಷರತ್ತಿದೆ. ನಾನು ನಿಮ್ಮ ಸಹಸ್ರ ಷರತ್ತುಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಿದ್ದೇನೆ. ನೀನು ನನಗೆ ಗುರುದಕ್ಷಿಣೆ ಕೊಡಬೇಕಾಗುತ್ತೆ. ಭಗವಂತ ನಾನು, ಭಗವಂತ ಕಂಸ, ಎಲ್ಲವನ್ನೂ ಕೊಡುವ ಸಾಮರ್ಥ್ಯವಿದೆ ನನ್ನಲ್ಲಿ. ಸಂಪತ್ತು, ಧನ, ವೈಭವ, ಐಶ್ವರ್ಯ ಏನು ಬೇಕೋ ಕೇಳಿ. ನನಗೆ ಇದರಲ್ಲಿ ಯಾವುದೂ ಬೇಕಾಗಿಲ್ಲ. ಮತ್ತೇನು ಕೊಡಲಿ ನಿಮಗೆ ಗುರುದಕ್ಷಿಣೆಯಾಗಿ? ನಿನ್ನ ಶಿರವು ಇಲ್ಲಿಯವರೆಗೆ ಯಾರ ಸಮಕ್ಷಮದಲ್ಲೂ ಬಾಗಿಲ್ಲ ಕಂಸ. ನನಗೆ ನಿನ್ನ ತುಂಡರಿಸಿದ ಶಿರ ಬೇಕು.